ವಿಷ್ಣು ಸರ್ಕಲ್ ಚಿತ್ರದ ಧ್ವನಿ ಸುರುಳಿ ಬಿಡುಗಡೆ. ವಿಷ್ಣು ಸರ್ಕಲ್ ಹೆಸರಿನ ಚಿತ್ರದ ಮೂಲಕ ವಿಷ್ಣುವರ್ಧನ್ ಅಭಿಮಾನಿಯೊಬ್ಬನ ಕಥೆಯನ್ನು ತೆರೆ ಮೇಲೆ ತರಲು ಹೊರಟಿದ್ದಾರೆ ನಿರ್ದೇಶಕ ಲಕ್ಕಿ ದಿನೇಶ್. ಇದೊಂದು ತ್ರಿಕೋನ ಪ್ರೇಮ ಕಥೆಯಾಧಾರಿತ ಚಿತ್ರವಾಗಿದ್ದು, ಜಗ್ಗೇಶ್ ಪುತ್ರ ಗುರುರಾಜ್ ಈ ಚಿತ್ರದ ಮೂಲಕ ಮತ್ತೆ ತಮ್ಮ ಅದೃಷ್ಟ ಪರೀಕ್ಷೆ ಮಾಡಲಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಜಾನ್ವಿ ಜ್ಯೋತಿ. ನಾನು ಈ ಸಿನಿಮಾಲಿ ಆರ್ಟಿಸ್ಟ್ ಪಾತ್ರ ಮಾಡಿದ್ದೀನಿ. ಸೊ ಗುರು ಅವ್ರಿಗೆ ಒಂದಷ್ಟು ಸೀಕ್ವೆನ್ಸ್ಗಳಾದಮೇಲೆ ಮಧ್ಯ ಬಂದು ಜಾಯ್ನ್ ಆಗ್ತೀನಿ. ನಮ್ಮ ಸೀಕ್ವೆನ್ಸ್ ಎಲ್ಲ ಆಲ್ಮೋಸ್ಟ್ ಕೂರ್ಗ್ ಕಡೆ ಚಿತ್ರೀಕರಣ ಆಗಿದೆ. ಸೊ ಕೂರ್ಗಲ್ಲಿ ಒಂದು ಸಿಂಪಲ್ ಲವ್ ಸ್ಟೋರಿ, ಲವ್ ಮಾಡ್ತೀವಿ, ಅದಾದಮೇಲೆ ನಾನು ಓದೋದಕ್ಕೆ ಫಾರಿನಿಗೆ ಹೋಗಬೇಕಾಗತ್ತೆ. ದೆನ್ ಲೇಟರ್ ಆನ್ ನೀವು ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದೊಂದು ಒಳ್ಳೆ ಪ್ರಯತ್ನ, ಎಲ್ಲ ಹೊಸಬ್ರಿಂದ ಮಾಡಿರೋಂಥ ಸಿನಿಮಾ. ಗುರು ಅವರಿದ್ದಾರೆ, ಎಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಸಂಹಿತಾ ವಿನಯ ಮಾತಾಡ್ತಾ ಇದ್ದೀನಿ. ಇದು ನನ್ನ 4ನೇ ಮೂವಿ ವಿಷ್ಣು ಸರ್ಕಲ್. ಇದುವರೆಗೂ ನಾನು ಮಾಡಿರೋಂಥ ಎಲ್ಲ ಮೂವಿಗಳಲ್ಲೂ ಕೂಡ ಬೇರೆ ಥರ ರೋಲೇ ಸಿಕ್ಕಿದೆ. ಹಳ್ಳಿ ಹುಡುಗಿ ಪಾತ್ರ, ಈ ವಿಧವೆ ಕ್ಯಾರೆಕ್ಟರ್, ಬಂಜೆ ಆ ಥರ. ಬಟ್ ಇದರಲ್ಲಿ ತುಂಬ ಡಿಫ್ರೆಂಟ್ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದೀನಿ ವಿಷ್ಣು ಸರ್ಕಲ್ ಮೂವಿನಲ್ಲಿ. ಇದರಲ್ಲಿ ನನ್ನ ಒಂದು ರೋಲ್ ಯಾವ ರೀತಿ ಹೋಗುತ್ತೆ ಅಂತ ಅಂದರೆ, ಓಕೆ ಅಲ್ಲಲ್ಲ, ಇದರಲ್ಲಿ ನನ್ನ ಒಂದು ಪಾತ್ರ ಯಾವ ರೀತಿ ಪ್ಲೇ ಆಗುತ್ತೆ ಅಂತ ಅಂದರೆ, ಹೀರೋ ಲವ್ ಮಾಡ್ತಾ ಇರೋವಂಥ ಸಿಚುವೇಶನ್. ಸೊ ಯಾವ ರೀತಿ ಅವ್ರು ಲವ್ ಪ್ರಪೋಸ್ ಮಾಡ್ತಾರೆ, ಸೊ ಎಂಡ್ ಏನಾಗುತ್ತೆ, ಸೊ ಈ ರೀತಿ ಒಂದು ಕ್ಲೈಮ್ಯಾಕ್ಸಲ್ಲಿ ನಾನು ಜಾಬ್ ಸರ್ಚ್ ಮಾಡ್ತಾ ಇರ್ತೀನಿ. ಸೊ ಈ ರೀತಿ ಪ್ಲೇ ಆಗುತ್ತೆ ನನ್ನ ರೋಲ್. ಹಾಗೆ ಇದರಲ್ಲಿ ನಮ್ಮ ನಿಜವಾಗ್ಲೂ ಡೈರೆಕ್ಟರ್ ಸರ್ ನನಗೆ ಒಂದು ಮುದ್ದಾಗಿ ತೋರಿಸಿದ್ದಾರೆ ಸ್ಕ್ರೀನ್ ಮೇಲೆ. ಹಾಗೆ ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ನವೀನ್ ಕುಮಾರ್, ಈಸ್ ಅ ಇಂಟರ್ನ್ಯಾಷನಲ್ ಡಿಸೈನರ್. ಸೊ ಕಾಸ್ಟ್ಯೂಮ್ಸ್ ಅಂತೂ ಫುಲ್ ಎಲ್ಲ ಥರ ಕಾಸ್ಟ್ಯೂಮ್ಸ್ ಕೂಡ ಯೂಸ್ ಮಾಡಿದ್ದಾರೆ. ಹಾಗೆ ನಮ್ಮ ಕ್ಯಾಮ್ರಾಮ್ಯಾನ್ ಸರ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ನಿಜವಾಗ್ಲೂ ನಾನೊಂದು ಸ್ಕ್ರೀನಲ್ಲಿ ಮುದ್ದಾಗಿ ಕಾಣ್ತೀನಿ ಅಂತ ಅಂದರೆ ನಿಜವಾಗ್ಲೂ ಒಂದು ಕ್ರೆಡಿಟ್ ನಮ್ಮ ಕ್ಯಾಮ್ರಾಮ್ಯಾನ್ ಸರ್ ಹಾಗೂ ಡೈರೆಕ್ಟರ್ ಸರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನಿಜವಾಗ್ಲೂ ನಮ್ಮ ಪ್ರೊಡ್ಯೂಸರ್ ದೇವರಂಥ ಮನುಷ್ಯ. ಯಾಕಂದರೆ ಅವರ ಒಂದು ಸಪೋರ್ಟ್ ತುಂಬಾ ಇದೆ ನಮ್ಮ ಮೂವಿಗೆ, ಯಾವುದರಲ್ಲೂ ಕೂಡ ಕೊರತೆ ಮಾಡಲಿಲ್ಲ. ಸೊ ಟೋಟಲಿ ಸ್ಟೋರಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಇವತ್ತು ಆಡಿಯೋ ಲಾಂಚ್ ಏನಾಗಿದೆ, ಇವತ್ತು ನಿಜವಾಗ್ಲೂ ಜಗ್ಗೇ ಸರ್ ಬಂದಿರೋದೇ ನನಗೆ ನಿಜವಾಗ್ಲೂ ದೊಡ್ಡ ಖುಷಿ, ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಹಾಗೆ ಸ್ಟಾರ್ಟಿಂಗ್ ಈ ವಿಷ್ಣು ಸರ್ಕಲ್ ಏನು ಟೈಟಲ್ ಕೇಳಿದಾಗ ತುಂಬ ಇಷ್ಟ ಆಯಿತು. ಬಿಕಾಸ್ ಆಫ್ ನಾನು ವಿಷ್ಣು ಸರ್ಕಲ್ ಅಭಿಮಾನಿ. ಹಾಗೆ ಸ್ಟೋರಿನೂ ಕೂಡ ತುಂಬ ಚೆನ್ನಾಗಿತ್ತು. ಸೊ ಒಂದು ಒಳ್ಳೆ ಸ್ಟೋರಿ ಇಟ್ಕೊಂಡು ಮಾಡ್ತಾಯಿದ್ರು ನಮ್ಮ ಡೈರೆಕ್ಟರ್ ಸರ್. ನಿಜವಾಗ್ಲೂ ತುಂಬ ಖುಷಿ ಇದೆ ನಾನು ಈ ಮೂವಿ ಮಾಡಿರೋದಕ್ಕೆ. ಆ್ಯಂಡ್ ಟೋಟಲಿ ಎಲ್ಲ ಇಡೀ ಟೀಮ್ಗೆ ನನ್ನ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ದಿವ್ಯಾ ಗೌಡ. ವಿಷ್ಣು ಸರ್ಕಲ್ ಹೇಳೋಕ್ಕೇ ತುಂಬ ಖುಷಿ ಆಗ್ತದೆ. ಈ ಒಂದು ಆಫರ್ ಬಂದಾಗ ನಾನು ಹಿಂದೆ ಮುಂದೆ ನೋಡಿದೆ, 1 ಸೆಕೆಂಡ್ ಕೂಡ ಥಿಂಕ್ ಮಾಡಿದೆ, ನಾನು ಈ ಮೂವಿ ಒಪ್ಕೊಂಡೆ. ಡೈರೆಕ್ಟರ್ ಹತ್ರ ಸ್ಟೋರಿ ಕೂಡ ಕೇಳಲಿಲ್ಲ. ಬಿಕಾಸ್ ಆಫ್ ಟೈಟಲ್ ತುಂಬ ಇಷ್ಟ ಆಯಿತು ನನಗೆ. ಇದರಲ್ಲಿ ನನ್ನ ಪಾತ್ರ ಹೇಳಬೇಕು ಅಂದರೆ ತುಂಬ ಬಬ್ಲಿಯಾಗಿ ಇನ್ನೋಸೆಂಟಾಗಿ ತೋರಿಸಿದ್ದಾರೆ ನಮ್ಮ ಡೈರೆಕ್ಟರ್. ಅವ್ರಿಗೆ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ನಮ್ಮ ಟೀಮಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾರೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಇವನ್ ನಮ್ಮ ಪ್ರೊಡ್ಯೂಸರ್ ಸರ್ ಆ್ಯಂಡ್ ಡೈರೆಕ್ಟರ್ ಸರ್, DOP ಸರ್, ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮೀ ದಿನೇಶ್ ಅಂತ. ಇದು ನನ್ನ 2ನೇ ಸಿನಿಮಾ. ಮೊದಲನೇ ಸಿನಿಮಾ ಆಪ್ ಮೆಂಟ್ಲು ಅಂತ ಮೂವಿ ಮಾಡಿದ್ದೆ. ಈಗ ವಿಷ್ಣು ಸರ್ಕಲ್ಲು. ವಿಷ್ಣು ಸರ್ ಒಂದು ಡೆಡಿಕೇಟೆಡ್ ಮಾಡೋಣ ಅಂತ ಈ ಸಿನಿಮಾನ ಮಾಡಿದ್ದೀವಿ. ಒಂದು ಪ್ಯೂರ್ ಲವ್ ಸ್ಟೋರಿ, ಆದರೆ ಸ್ವಲ್ಪ ಕ್ಲೈಮ್ಯಾಕ್ಸ್ ಮಾತ್ರ ತುಂಬ ಬೇರೆ ಥರನೇ ಇದೆ. ಇದು ತುಂಬ ಕಮರ್ಷಿಯಲಾಗಿ ಬಂದಿದೆ. ಗುರು ಸರ್ ತುಂಬ ಮೆಚ್ಯೂರ್ಡಾಗಿ ಆ್ಯಕ್ಟ್ ಮಾಡಿದ್ದಾರೆ, ಮತ್ತು ಒಳ್ಳೆ ಡೈಲಾಗ್ಸ್ ಇದೆ. ದತ್ತಣ್ಣ ಅವರು ಸೂಪರ್ ಕ್ಯಾರೆಕ್ಟರ್ ಇದೆ. ಈ ಸಿನಿಮಾ ನಿಜವಾಗ್ಲೂ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಯಾಕೆಂದರೆ ಕಮರ್ಷಿಯಲ್ ಎಲಿಮೆಂಟ್ಸು ಮತ್ತು ಯೂತ್ಸು ಪಾಯಿಂಟ್ ಆಫ್ ವ್ಯೂಲಿ ಮೈಂಡಲ್ಲಿ ಇಟ್ಕೊಂಡು ಸ್ಕ್ರಿಪ್ಟ್ ಮಾಡಿರೋ ಅಂಥದ್ದು. ಅಲ್ಲೇ ತುಂಬ ಲೆಂತು ಇಲ್ಲ ಸಿನಿಮಾ. 1 hour 55 minutes ಇದೆ. ತುಂಬ ಬೇಜಾರು ಆಗಲ್ಲ. ಅಲ್ಲಿ ಹಾಗಿಲ್ಲದೆ ಸಿನಿಮಾ ನೀಟಾಗಿ ಬಂದಿದೆ. ಎಲ್ಲ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ. ಸರ್ ಟೋಟಲಿ ಲವ್ ಸ್ಟೋರಿ ಸರ್. ಲವ್ ಸ್ಟೋರಿ ಒಂದು 5 ಲವ್ ಸ್ಟೋರಿ ಬರುತ್ತೆ. ದತ್ತಣ್ಣದ ಒಂಥರ ಲವ್ ಸ್ಟೋರಿ ಬರುತ್ತೆ, ಹೀರೋದು 4 ಲವ್ ಸ್ಟೋರಿ ಬರುತ್ತೆ. ಮತ್ತು ಕ್ಲೈಮ್ಯಾಕ್ಸ್ ಮಾತ್ರ ಯಾರೂ ಊಹೆ ಮಾಡೋಕ್ಕಾಗಲ್ಲ. ಆ ಥರ ಒಂದು ಟ್ವಿಸ್ಟ್ ಇರೋವಂಥ, ಸ್ವಲ್ಪ ಥ್ರಿಲ್ ಇರೋವಂಥ ಕ್ಲೈಮ್ಯಾಕ್ಸ್. ಈ ಚಿತ್ರದಲ್ಲಿ ಒಂದು ಸಾಂಗ್ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ. ಒಂದು ಸಾಂಗ್ ಯಾಕೆ ಒಂದೇ ಸಾಂಗ್ ಮಾಡಿದೆ ಅಂದರೆ, ಫಸ್ಟ್ ಈ ಫಿಲ್ಮಲ್ಲಿ ನನಗೆ ಸಾಂಗ್ ಬಂದಿರಲಿಲ್ಲ. ಜಸ್ಟ್ ಒಂದು ರಿಕಾರ್ಡಿಂಗ್ ಇತ್ತು. ಜಗ್ಗೇಶ್ ಅವರು ರೆಫರ್ ಮಾಡಿದ್ರು, ಇದನ್ನು ಒಂದು ಒಳ್ಳೆ ಸ್ಟೋರಿ ಇದೆ, ಇದು ಮ್ಯೂಸಿಕಲ್ಲಾಗಿ ಮೇಯ್ನಾಗಿ ತುಂಬ ವೆಯ್ಟ್ ಆಗಬೇಕು ಅಂತ. ಸೊ ಏನಾಯಿತು, ಪ್ಲ್ಯಾನ್ ಮಾಡಿದಾಗ ಫಸ್ಟ್ ನಾನು ಫಿಲ್ಮ್ ನೋಡಿದ ತಕ್ಷಣ ತುಂಬ ಸ್ಪೇಸ್ ಇತ್ತು ಮ್ಯೂಸಿಕ್ಗೆ. ಅದನ್ನು ಯಾವ ಥರ ಪೋರ್ಟ್ರೇಟ್ ಮಾಡಬೇಕಂತ ನಾನು ಕೆಲವೊಂದು ನೋಟ್ಸ್ ಎಲ್ಲ ಬರೆದು, ಆಮೇಲೆ ರೆಫರೆನ್ಸ್ ಎಲ್ಲ ಅವ್ರು ಕಳಿಸಿ
ಆದಮೇಲೆ ನಾನು ಪೋರ್ಟ್ರೇಟ್ ಮಾಡಿದೆ, ಒಂದು ಥೀಮ್ಸ್ ಥರ ಮಾಡಿಕೊಂಡೆ. 3 ಹೀರೋಯಿನ್ಸ್ ಇರೋದ್ರಿಂದ 3 ಥೀಮ್ಸ್ ಮಾಡಿ ಅದನ್ನ ಬೇರೆ ಥರ ಇಂಪ್ರೂವ್ಮೆಂಟ್ ಮಾಡಿದೆ. ಆನಂತರ ಏನಾಯಿತು, ಒಂದು 8 ಮಿನಿಟ್ಸ್ ಸೀನ್ ಇತ್ತು ಒಂದಿತ್ತು. ಆ 8 ಮಿನಿಟ್ಸು ಬರೀ ಮ್ಯೂಸಿಕ್ ಮಾಡಬೇಕಂತ ಸ್ಕೋರು ಬಂದಿತ್ತು. ಸೊ ನಾನೇನು ಮಾಡಿದೆ, ಸರ್ ಇದು 8 ಮಿನಿಟ್ಸ್ ಫುಲ್ ಮ್ಯೂಸಿಕ್ ಕೇಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆಡಿಯನ್ಸ್ ಆಗಲಿ, ನಾವು ಡಿವೈಡ್ ಮಾಡೋಣ, ಒಂದು 4 ಮಿನಿಟ್ಸ್ ಸಾಂಗ್ ಮಾಡೋಣ, ಒಂದು 4 ಮಿನಿಟ್ಸ್ ಮ್ಯೂಸಿಕ್ ಮಾಡೋಣ. ಸೊ ಆ 4 ಮಿನಿಟ್ಸ್ ಯಾವ ಥರ ಸಾಂಗ್, ಸರ್ ಎಡಿಟಿಂಗ್ ಆಗಿಬಿಟ್ಟಿದೆ, DA ಕಳಿಸ್ಬಿಟ್ಟಿದ್ದೀವಿ, ಏನು ಮಾಡ್ತೀರಾ, ಹೆಂಗೆ ಮಾಡ್ತೀರಾ, ಏನು ತಲೆ ಕೆಡಿಸ್ಕೊಬೇಡಿ, ಆ ವಿಷಲ್ನ ನಾನು ನೋಡಿಕೊಂಡೆ ಒಂದು ಸಾಂಗ್ ಮಾಡ್ತೀನಿ. ಆ ವಿಷಲ್ ಕಟ್ಟಿಂಗ್ಸ್ ಹೆಂಗೆ ಹೋಗಿದೆಯೋ ಅದಕ್ಕೆ ತಕ್ಕಂಗೆ ನಾನು ಟೆಂಪೋ ಫಿಕ್ಸ್ ಮಾಡಿ, ಆನಂತರ ಒಂದು ಸಾಂಗ್ ಟ್ಯೂನ್ ಮಾಡಿ ಅದಕ್ಕೆ ಮ್ಯೂಸಿಕ್ ಮಾಡಿ, ಆನಂತರ ಡೈರೆಕ್ಟ್ರ್ ಕೈಯಲ್ಲಿ ಲಿರಿಕ್ಸ್ ಬರೆಸಿ ಅದನ್ನು ಒಂದು ಸಾಂಗ್ ಫುಲ್ ಫ್ಲೆಡ್ಜ್ ಆಗಿ ಸಾಂಗ್ ಮಾಡಿದ್ವಿ. ಆ ಸಾಂಗ್ ಬಂದು ನಕುಲ್ ಅಭ್ಯಂಕರ್ ಆಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಇದೇ ನೆಕ್ಸ್ಟ್ ಮಂತಲ್ಲಿ ಫಿಲ್ಮ್ ರಿಲೀಸ್ ಆಗ್ತದೆ. ಸೊ ನಿಮ್ಮ ಎಲ್ಲರ ಸಪೋರ್ಟ್ ನಮಗೆ ಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಗುರುರಾಜನ್ನ ಅವ್ರ ಸ್ನೇಹಿತರುಗಳು ಎಲ್ಲ ಸೇರಿ ಇವತ್ತು ಈ ಒಂದು ಚಿತ್ರ ಮಾಡಬೇಕು ಅಂತ ಇಡೀ ತಂಡ ಎಲ್ಲ ಯುವ ತಂಡ, ಹೊಸೂರು ಬರಬೇಕು, ಎಲ್ಲರೂ ಬೆಳಿಬೇಕು, ಬೆಳವಣಿಗೆ ಆಗಬೇಕು ಅನ್ನೋಂಥ ಮಾತನ್ನು ಹೇಳ್ತಿದ್ದೆ. ನಿಮ್ಮೆಲ್ಲರ ಶುಭ ಹಾರೈಕೆಯಿಂದ ಈ ಎಲ್ಲ ಹೊಸ ಟ್ರೂಪ್ಗೆ, ನನ್ನ ಮಗನಿಗೆ, ಅವನ ಜೊತೆ ಪಾತ್ರ ಮಾಡೋರಿಗೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಬೆಳೆಸಿ. ಇವತ್ತು ತುಂಬ ಕಾಂಪಿಟೇಷನ್ ಇದೆ. ನಾವೆಲ್ಲ ಸಿನಿಮಾ ಮಾಡೋವಂಥ ಸಮಯದಲ್ಲಿ 30 ಸಿನಿಮಾ 40 ಸಿನಿಮಾ ಆಗ್ತಾಯಿತ್ತು. ರಾಜ್ಕುಮಾರ್ ಅವರು ಒಂದು 3 ಮಾಡೋರು, ವಿಷ್ಣು ಒಂದು 3 ಮಾಡೋರು, ಅಂಬರೀಷ್ ಒಂದು 5-6 ಮಾಡೋರು, ಸ್ವಲ್ಪ ಜಾಸ್ತಿ ಮಾಡೋರು, ಪ್ರಭಾಕರ್ ಒಂದು 5-6 ಮಾಡೋರು. ನಮಗೆ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಬಿಟ್ಟರೆ ಬೇರೆಯವ್ರು ಎಲ್ಲರ ಹತ್ರ ಚಾನ್ಸ್ ಸಿಗೋದು ನಿಮಗೆ. ಅವರಿಬ್ಬರ ಹತ್ರ ನಮಗೆ ಆಗ್ತಾ ಇಲ್ಲ. ನಾವೆಲ್ಲ ಜಗಳ ಮಾಡ್ತೀವಿ. ರಾಜ್ಕುಮಾರ್ ಅವ್ರ ಹತ್ರ ಅಂತೂ ನಾನು ಮಾಡಿದಷ್ಟು ಜಗಳ ಪ್ರಪಂಚದಲ್ಲಿ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ನಂತರ ಒಬ್ಬ ಭಕ್ತ ನೀನು ಸಿಗೋಕ್ಕೆ ಚಾನ್ಸ್ ಇಲ್ಲ, ಬಾವಿ ಬಿ ಸತ್ತೋಗ್ಬಿಡ್ತೀನಿ ನಾನು ಅಂಥ ಭಕ್ತ, ನಮಗೊಂದು ರೋಲ್ ಇಲ್ವಲ್ಲ ಗುರುಗಳೇ ಅಂತ ಅಂದರೆ ಹೆಂಗೆ ನೋಡೋದು. ನಾನು ಎಲ್ಲ ಸ್ವಾಭಿಮಾನಿ ಕನ್ನಡಿಗರಿಗೆ ನಾನು ಅವರ ಪಾದಗಳಿಗೆ ನಮಸ್ಕಾರ ಮಾಡಿ ನಾನು ಪ್ರಾರ್ಥನೆ ಮಾಡ್ತೀನಿ, ಬಂದವನ್ನೆಲ್ಲ ಬರಲಿ ಈ ರಾಜ್ಯಕ್ಕೆ, ನೋಡಿ ನಗರಿ. ಆದರೆ ಕನ್ನಡದವರಿಗೆ ರೆಡ್ ಕಾರ್ಪೆಟ್ ಹಾಸ್ಬಿಟ್ಟು ಅವ್ರು ಹೊಸಬರು ಅಳಬರು ಯಾರೇ ಇದ್ರು ಕೂಡ ಅವ್ರ ಕೈ ಹಿಡಿಬೇಕಾದಂಥದ್ದು ಸ್ವಾಭಿಮಾನಿ ಕನ್ನಡಿಗರ ಕರ್ತವ್ಯ. ಇದು ನನ್ನ ಅರ್ಥ ಮಾಡಲೇಬೇಕು. ಇವಾಗ ಹೆಂಗಾಗೋಗ್ಬಿಟ್ಟಿದೆ ಅಂದರೆ ಈ ವಿಷಯ ನೀವು ಹೇಳ್ಬಿಟ್ರಿ, ನೀವು ಆಗ್ತೀರಿ ಎಲ್ಲರೂ ಈ ಥರ ಜಗ್ಗೇಶ್ವರ್ ರಿಕ್ವೆಸ್ಟ್ ಮಾಡೋದು ಅಂದರೆ ಒಂದು 10% PDP ಚಾಚಿಗಳು ಬರ್ತವೆ. ಅದರಲ್ಲಿ ಏನೋ ಹಾಗೋ ಈಗೋ ನೀನು ಹಾಗೆ ಹೀಗೆ ಅಂತವ್ ನಿಂತವ್ ಅಂತ ಬರ್ತಾರೆ. ಅದಕ್ಕೆಲ್ಲ ನಾವು ಕೇರೆ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಸಾರ್ವಜನಿಕ ಕ್ಷೇತ್ರಕ್ಕೆ ಬಂದಾಗ ಅದು ಸಿನಿಮಾನೋ ರಾಜಕೀಯನೋ ಚರ್ಮ ಗಟ್ಟಿ ಇರಬೇಕು. ನಮ್ಮ ಚರ್ಮ ಎಲ್ಲವೂ ಬಿಸಿಲಲ್ಲಿ ಒಣಗಿ ಎಲ್ಲ ಚೆನ್ನಾಗಿ ಗಟ್ಟಿಯಾಗಿದೆ ಅಂತ ಎಲ್ಲ ಚೇಷ್ಟೆಗಳಿಗೆಲ್ಲ ನಾವು ತಲೆ ಕೆಡಿಸ್ಕೊಂಡು ಹೋಗೋಲ್ಲ. ಎಲ್ಲಿದ್ದರೂ ನಾವು ಹೇಳೋದೊಂದೇ, ಮೊದಲು ಆದ್ಯತೆ ಕನ್ನಡಕ್ಕೆ. ಕನ್ನಡವೇ ನೋಡಬೇಕು, ನೀವು ನೋಡಿ ಆಶೀರ್ವಾದ ಮಾಡಬೇಕು. ಇದ್ದರೆ ಮಾತ್ರ ಅವನು ಸಾರ್ವಭೌಮ. ಇಲ್ವಾ ಏನು ಮಾಡೋಕ್ಕಾಗಲ್ಲ. ನಿಮ್ಮ ದುಡ್ಡು ನಿಮ್ಮ ಕಾಸು ಮಜಾ ಮಾಡ್ಕೊಳ್ಳಿ, ಏನೂ ಆಗಬೇಕಾಗಿಲ್ಲ. ನಾವಂತೂ 38 ವರ್ಷ ಸೈಕಲ್ ಹೊಡೆದು ದಡ ಮುಟ್ಟಾಯಿತು. ಮುಂದೆ ನಿಮ್ಮಲ್ಲಿ ನಿಮ್ಮವರು ನಿಮಗಾಗಿ ಉಳಿಬೇಕು ಅಂದರೆ ನೀವು ನಿಂತ್ಕೊಂಡ್ರೆ ಎಲ್ಲ ಹೊಸ ಪೀಳಿಗೆಗಳು ಬರುತ್ತೆ. ಬೇಡಪ್ಪ ಅಂತ ಅಂದರೆ ಬೇರೆಯವ್ರು ಬಂದು ನಿಮಗೆ ಶೋ ಕೊಡ್ತಾನೆ, ನೋಡ್ಕೊಳ್ಳಿ, ಅವ್ರಿಗೆ ಚಪ್ಪಾಳೆ ಹೊಡ್ಕೊಳ್ಳಿ. ಇದಿಷ್ಟೇ ಭಾಳ ನಿಷ್ಠುರವಾಗಿ ನಾನು ಹೇಳುವಂಥದ್ದು. ದಯವಿಟ್ಟು ಕನ್ನಡಿಗರು ಕನ್ನಡ ಚಿತ್ರವನ್ನು ಪ್ರೋತ್ಸಾಹ ಮಾಡಿ. ಐ ಆಮ್ ಸೋ ಹ್ಯಾಪಿ. ಈ ಚಿತ್ರದ ಧ್ವನಿಸುರುಳಿ ಸಮಾರಂಭವು ನಗರದ SRV ಥಿಯೇಟರ್ನಲ್ಲಿ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಜಗ್ಗೇಶ್ ಹಾಗೂ ಪರಿಮಳ ಜಗ್ಗೇಶ್ ಭಾಗವಹಿಸಿದ್ದರು. ಶ್ರೀವತ್ಸ ಸಂಗೀತ ನಿರ್ದೇಶನ ಹಾಗೂ ಪ್ರದೀಪ್ ವರ್ಮಾ ಹಿನ್ನೆಲೆ ಸಂಗೀತವಿದ್ದು, ವಿಜಯ್ ಪ್ರಕಾಶ್ರಂತಹ ಖ್ಯಾತನಾಮರು ಚಿತ್ರದ ಹಾಡುಗಳಿಗೆ ಧ್ವನಿಯಾಗಿದ್ದಾರೆ. ಆಕಾಶ್ ಆಡಿಯೋ ಚಿತ್ರದ ಹಾಡು
ವಿಷ್ಣು ಸರ್ಕಲ್ ಕಮರ್ಷಿಯಲ್ ಸಿನಿಮಾವಾಗಿದ್ದು ಇಲ್ಲಿ ಪ್ರೀತಿ, ಪ್ರೇಮ, ಗೆಳೆತನ, ಫ್ಯಾಮಿಲಿ ಸೆಂಟಿಮೆಂಟ್ ಎಲ್ಲವೂ ಇದೆ. ಈ ಕಥೆಯು ಇಂದಿನ ಯುವ ಜನತೆಗೆ ಬಹಳ ಹತ್ತಿರವಾಗಿದ್ದು ಕೊನೆಯಲ್ಲಿ ಉತ್ತಮ ಸಂದೇಶವೂ ಕೂಡ ಇದೆ ಎನ್ನುತ್ತಾರೆ ನಿರ್ದೇಶಕರು. ಈ ಚಿತ್ರದಲ್ಲಿ ಸಂಹಿತಾ ವಿನ್ಯಾ, ಡಾಕ್ಟರ್ ಜ್ಯೋತಿ ಜಾನವಿ, ಅರುಣಾ ಬಾಲರಾಜ್, ದತ್ತಣ್ಣ, ಸುಚಿತ್ರಾ, ಹನುಮಂತೇಗೌಡ ಸೇರಿದಂತೆ ಅನೇಕ ನುರಿತ ನಟರಿದ್ದಾರೆ. ಇವ್ರ ತಂದೆ ನನ್ನ ಬಹಳ ಒಳ್ಳೆ ಗೆಳೆಯರು, 9 ಗ್ರೇಡ್ ವೆಸ್ಟರ್ನ್ ಮ್ಯೂಸಿಕ್ ಮಾಡಿರುವಂಥ ಹುಡುಗ. ಶ್ರೀರಾಮ್ಪುರದಲ್ಲಿ ಒಂದು ಮೂಲೆಯಲ್ಲಿ ಇರ್ತಾನೆ. ಇವತ್ತು ತುಂಬ ಜನ ಮ್ಯೂಸಿಕ್ ಡೈರೆಕ್ಟರ್ಸ್ಗಳು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಈತನಿಗೆ ಹೋಗಿ ಕೆಲಸ ಮಾಡೋಕ್ಕೆ ಹೇಳ್ತಾರೆ. ಇವನು ಎಲೆ ಮರೆಕಾಯಿ. ನನ್ನ ಆಸೆ, ನಾನು ಹಿಂದೆನೂ ಕೂಡ ತಮ್ಮ ಮುಂದೆ ಒಬ್ಬ ಹುಡುಗನ ಪರಿಚಯ ಮಾಡಿಸ್ದೆ. ನನ್ನ ಜೊತೆ ಕೆಲಸ ಮಾಡುವಂಥ ಹುಡುಗ ಜ್ಞಾಪಕ ಇಟ್ಕೊಳ್ಳಿ, ಅವ್ನು ಭಾಳ ಎತ್ತರಕ್ಕೆ ಹೋಗ್ತಾನೆ, ಒಳ್ಳೇದಾಗ್ತದೆ ಅಂತ ಹೇಳಿ ಆನಂದರಾಮನಿಗೆ ನಾನು ಹೇಳಿದ್ದೆ. ಇವತ್ತು ಎಸ್ ಬಿಕಮ್ ಎ ವೆರಿ ಗುಡ್ ಡೈರೆಕ್ಟರ್. ನನ್ನ ಮನಸ್ಸು ಹೇಳುತ್ತೆ ಈ ಹುಡುಗನೂ ಬರ್ತಾನೆ. ಯಾಕೆ ಅಂದರೆ ಸುಮ್ಮನೆ ಒಂದು ಶೋ ಕೊಡೋಕ್ಕೆ ಬಂದಿಲ್ಲ, 9 ಗ್ರೇಡ್ನ ಮಾಡಿ ಇವತ್ತು ಸಂಗೀತದ ಆಳವನ್ನು ಅಡಿ ಹೋಗಿ ನೋಡಿ ಬಂದಿದ್ದಾನೆ. ಶುಭವಾಗಲಿ ಅಂತ ನಾನು ಶುಭ ಹಾರೈಸ್ತೀನಿ. ಇವ್ರ ತಂದೆ ನನ್ನ ಭಾಳ ಒಳ್ಳೆ ಗೆಳೆಯರು, ಪ್ಲಸ್ ಇವ್ರ ತಂದೆ ಬಂದು ನಮ್ಮ ವೈಫ್ ಅವ್ರ ತಂದೆಗೂ ತುಂಬ ಫ್ರೆಂಡು. ಹಾಗಾಗಿ ನಾನು ಗುರುಗೆ ಸಜೆಸ್ಟ್ ಮಾಡಿದೆ, ಜಸ್ಟ್ ಗೋಂಡ್ ವರ್ಕ್ ವಿತ್ ಹಿಮ್, ಭಾಳ ಒಳ್ಳೆ ಕೆಲಸ ಇಟ್ಟಿದ್ದಾನೆ ಅಂತ. ಚೆನ್ನಾಗಿ ಮಾಡ್ತಾನೆ, ಬಟ್ ಸ್ಲೋ. ಅದು ಯಾವ ಟು ಚೇಂಜ್ ವೆರಿ ಸೀರಿಯಸ್ಲಿ ಬಿಟ್ಟೆ. ಈ ಕಾಲದಲ್ಲಿ ಟೆಕ್ನಿಷಿಯನ್ಸ್ಗಳು ಹಿಂಗಾಗ್ಬಿಟ್ಟವ್ರಿದ್ರೆ, ನಾವೆಲ್ಲ ಸಿನಿಮಾ ತೆಗೆಯೋ ಟೈಮಲ್ಲಿ ನಾವು ಹೇಳ್ತಾ ಇದ್ವಿ, ಇಷ್ಟು ದಿನಕ್ಕೆ ನೀನು ಕೆಲಸ ಮಾಡಬೇಕು, ಇಷ್ಟು ದಿನಕ್ಕೆ ರೀಲ್ ಮಾಡಬೇಕು, ಇಷ್ಟು ದಿನಕ್ಕೆ ಪೋಸ್ಟರ್ ಕೊಡಬೇಕು ಅಂತ. ಅವಾಗೆಲ್ಲ ಹಂಗಿತ್ತು. ಇವಾಗ ಯಾವುದೇ ಕ್ಷೇತ್ರದಲ್ಲಿ ನೀವು ಯಾರಿಗೆ ಕೊಟ್ಟರು ಐ ಆಮ್ ಟೂ ಬಿಸಿ ಸರ್ ಅಂತಾರೆ. ಎಲ್ಲಿಂದ ಬಿಸಿ ಆಗೋರೆ ನನಗೆ ಗೊತ್ತಿಲ್ಲ, ಬಟ್ ನಿಧಾನ ಮಾಡ್ತಾರೆ. ನಾನು ಅದನ್ನೇ ಹೇಳ್ತೀನಿ, ಯು ವಾಂಟ್ ಟು ಸೇವ್ ದಿ ಪ್ರೊಡ್ಯೂಸರ್ಸ್, ಯು ಶುಡ್ ಡೂ ದಿ ವರ್ಕ್ ಫಾಸ್ಟ್. ಲೆಟ್ ಇಟ್ ಬಿ ಎನಿ ವರ್ಕ್. ಕೊಟ್ಟರೆ ಹಿಂಗೆ ಮಾಡಿ ಹಿಂಗೆ ಕೊಟ್ಬಿಟ್ಟು ತೋರಿಸ್ಬೇಕು, ಅವಾಗ ನಿನಗೆ ಆಟೋಮೆಟಿಕ್ ಆಗಿ ಕರ್ಕೊಂಡು ಹೋಗ್ತಾರೆ. ಒಳ್ಳೇದಾಗಲಿ, ಇದು ಶುಭವಾಗಲಿ ಅಂತ ಎಲ್ಲರಿಗೂ ಶುಭ ಹಾರೈಸ್ತೀನಿ. ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿ ತಮ್ಮೆಲ್ಲರಿಗೂ ಕೂಡ ವಂದಿಸಿ ಮಾತು. ಧನ್ಯವಾದ, ನಮಸ್ಕಾರ. The team, very very enthusiastic people, and ನಾನು ಡೈರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಈಗೋ ಇಲ್ಲ, ಈ ಟೀಮಲ್ಲಿ ಯಾರಿಗೂ ಈಗೋ ಇಲ್ಲ. ಅದಿಷ್ಟು ಚಂದ ಅಲ್ವಾ? ಎಲ್ಲರೂ ಇಲ್ಲಾಂದ್ರೆ ಐ ಆಮ್ ದ ಕ್ಯಾಪ್ಟನ್, ನಾನು ಹೇಳಿದೆ ನಡಿಬೇಕು ಹಂಗಲ್ಲ. ಯಾವುದೋ ಒಂದು ಶಾರ್ಟ್ ಡಿವಿಷನ್ ಇಂಪ್ರೂವ್ ಆಗಬೇಕು, ಒಂದು ಸ್ಟೋರಿ ಪಾಯಿಂಟ್ ಡಿಸ್ಕಸ್ ಮಾಡಿದಾಗ ದೇ ಆಲ್ ವುಡ್ ಸ್ಟೆಪ್ ಇನ್. ಪ್ರದೀಪ್, ದೇ ಆಲ್ ಸ್ಟೆಪ್ ಇನ್. ದ ರೆಸ್ಟ್ ಆಫ್ ದೆಮ್ ನಾನು ಶೂಟಿಂಗ್ ಸ್ಪಾಟಿಗೆ ಯೂಶಲಿ ಹೋಗಲ್ಲ, ಮಗನ್ ಶೂಟಿಂಗ್ ಸ್ಪಾಟಿಗೂ ಹೋಗಲ್ಲ. ಸೊ just wishing them all the very best, and ಒಂದು ತಾಯಿಯಾಗಿ yes definitely would love to see success ಅನ್ನೋದು ಒಬ್ಬೊಬ್ರಿಗೆ ಬೇರೆ. and as a human being very proud of Guru. ಸಖತ್ ಸಕ್ಸಸ್ಫುಲ್. ಲವ್ 8 years ಆಯ್ತು, ಲವ್ ಮಾಡಿ 5 ವರ್ಷ ಆಯ್ತು, ಮದುವೆ ಆಗಿ ಹ್ಯಾವ್ ಅನ್ ಅಮೇಝಿಂಗ್ ಸನ್. ಮತ್ತೆ ಅಪ್ಪ ಮಗನ್ ಸಂಬಂಧ ನೋಡಿದ್ರೆ ವಾ ಹಿಂಗಿರ್ಬೇಕು ಅಂತ. ಇಡೀ ಮಗು ಹುಟ್ಟದಾಗಿಂದ ಡೇ 1 ಹುಟ್ಟದಾಗಿಂದ ಹಾಸ್ಪಿಟಲ್ ಅಲ್ಲಿ ನೋಡ್ಕೊಂಡದ್ದು. ಸೊ ಆಸ್ ಎ ಹ್ಯೂಮನ್ ಬೀಯಿಂಗ್ ಹಿ ಈಸ್ ವೆರಿ ಸಕ್ಸಸ್ಫುಲ್. ಇವ್ರ ಮನೆಯವ್ರಿಗೂ ಅವ್ರಿಗೂ ಅದೇ ಏನು ಅಂದ್ರೆ ಡೈ ಹಾಕೊಳ್ಳೋ, ಇವರು ಡೈ ಹಾಕೊಳ್ಳೋ, ಪರವಾಗಿಲ್ಲ ಬಿಡಿ ಡ್ಯಾಡಿ. ದೇ ವೆರಿ ಡಿಫ್ರೆಂಟ್. ಒಂದೇ ಫ್ಯಾಮಿಲಿಯಲ್ಲಿ ಎಷ್ಟು ವಿಭಿನ್ನವಾದ ನೇಚರ್ಸು, ಬಟ್ ಆಲ್ ಆಫ್ ಅಸ್ ಆರ್ ಗ್ರೌಂಡೆಡ್. ಎಲ್ಲರಿಗೂ ನ್ಯಾಯ, ನೀತಿ, ಧರ್ಮ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಒಂದು ಹ್ಯೂಮನ್ ಬೀಯಿಂಗ್ಗೆ. ಅದು ನನ್ನ ಮಕ್ಕಳಲ್ಲಿದೆ, ನಮ್ಮ ಮನೆಯವ್ರದ್ದು, ನಂದು. ಒಂದೇ ಒಂದು ಆಸೆ, ದೇ ಶುಡ್ ಬಿ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ಸ್ ಅಂತ. ವಿ ಆರ್ ಸಕ್ಸಸ್ಫುಲ್ ಇನ್ ದ್ಯಾಟ್ ಆ್ಯಂಡ್ ವಿಶಿಂಗ್ ದ ಎಂಟೈರ್ ಮೂವಿ ಅ ಬಿಗ್ ಸಕ್ಸಸ್. ಈ ಫಿಲಮ್ದು ಏನು ಸ್ಪೆಷಾಲಿಟಿ ಅಂದರೆ, ನಮ್ಮ ಡೈರೆಕ್ಟ್ರು ಅವರು ಈ ಕೆಲಸನೇ ಮಾಡಬೇಕು ಅಂತ ಇಲ್ಲ. ಅವರು ಸ್ಟೋರಿ ಬರೀತಾರೆ, ಡೈಲಾಗ್ ಬರೀತಾರೆ, ಸಾಂಗ್ ಬರೀತಾರೆ, ಎಡಿಟಿಂಗ್ ಬಿಟ್ಟರೆ ಅವರೇ ಮಾಡ್ತಾರೆ, ಕ್ಯಾಮ್ರಾ ವರ್ಕ್ ಬಿಟ್ಟರೆ ಅವರೇ ಮಾಡ್ತಾರೆ, ಎಲ್ಲ. ಅಂದರೆ 15 ವರ್ಷದಿಂದ ಸಿನಿಮಾನೇ ಅವ್ರ ಬ್ಲಡ್ಡು. ಸೊ ಅವ್ರ ಜೊತೆ ವರ್ಕ್ ಮಾಡೋದ್ರಲ್ಲಿ ತುಂಬಾ ಕಲಿತೆ ನಾನು. ಆ ಪ್ಯಾಷನ್ ಅನ್ನೋದು ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಪರ್ಸನ್ಗೆ. ಆ್ಯಂಡ್ ದಿಸ್ ಟೀಮ್ ವಾಸ್ ಒನ್ ಎಕ್ಸಲೆಂಟ್ ಟೀಮ್. ಎಕ್ಸಲೆಂಟ್ ಟೀಮ್. ವೈ? ನಮ್ಮಮ್ಮ ಹೇಳ್ದಂಗೆ ಈಗೋ ಇಲ್ಲ. ಎಷ್ಟು ಜನ ಈಗೋ ಅಂದರೆ ಅವ್ರ ಪ್ರಾಜೆಕ್ಟ್ಸ್ ಹತ್ರೂ ಪರವಾಗಿಲ್ಲ, ಅವ್ರು ಹೇಳಿದ್ದು ನಡಿಬೇಕು. ಇಟ್ಸ್ ನಾಟ್ ಅಬೌಟ್ ಪ್ರಾಜೆಕ್ಟ್ ಮುಂದೆ ಬರಲಿ, ಪ್ರಾಜೆಕ್ಟ್ ಚೆನ್ನಾಗಿ ಬರಲಿ ಅಂತಲ್ಲ, ನಾನು ಹೇಳಿದ್ದು ನಡಿಬೇಕು ಅಂತ. ಲಕ್ಕಿಲಿ ದಿಸ್ ಟೀಮ್ ವಾಸ್ ನಾಟ್ ಲೈಕ್ ದಟ್. ಎಷ್ಟು ಎಂಜಾಯ್ ಮಾಡಿದೀವಿ ಅಂದರೆ, ಅದೋ ಒಂದು 45-50 ಡೇಸ್ ಶೂಟ್ ಮಾಡಿದ್ವಾ, 50 ಡೇಸ್ ಶೂಟ್ ಮಾಡಿದ್ವಿ. ಒಂದು ಸ್ವಲ್ಪ ಗ್ಯಾಪಲ್ಲಿ ವಿ ವರ್ ಟೇಕಿಂಗ್ 10-15 ಡೇಸ್ ಶೆಡ್ಯೂಲ್ಸ್. ಸೊ ಒಂದು ವರ್ಷ ಆ ಪೀರಿಯಡಲ್ಲಿ ಲೈಕ್ ಅ ಫ್ಯಾಮಿಲಿ. ಆ್ಯಂಡ್ ಲವ್ ಸ್ಟೋರಿ ಮುಂಚೆನೂ ಮಾಡಿದ್ದೀನಿ, ಬಟ್ ಒಂದು ಆ್ಯಕ್ಟರಾಗಿ ಮೆಚ್ಯೂರಿಟಿ ಬರೋದು ಯಾವಾಗ ಅಂದರೆ ರಿಯಲ್ ಎಕ್ಸ್ಪೀರಿಯನ್ಸ್ ಆದಾಗ. ಸೊ ಮುಂಚೆ ಗಿಲ್ಲಿ ಆಗ್ಬೋದು ಅಥವಾ ಪೈಪೋಟಿ ಆಗ್ಬೋದು, ದಟ್ ವಾಸ್ ಆ್ಯಕ್ಟ್. ಲವ್ ಮಾಡೋ ಥರ ಆ್ಯಕ್ಟ್ ಮಾಡೋದು, ಅದು ನೋಡಿದ್ರೆ ಗೊತ್ತಾಗತ್ತೆ, ಪರ್ಫಾರ್ಮೆನ್ಸಲ್ಲೇ ಗೊತ್ತಾಗುತ್ತೆ, ಅದು ಆ್ಯಕ್ಟಿಂಗು. ಬಟ್ ರಿಯಲ್ ಆಗಿ ಒಂದು ಪರ್ಸನ್ ಲವ್ ಮಾಡಿದ್ಮೇಲೆ, ಲವ್ನ ಒಂದು ಸ್ವಲ್ಪ ತಿಳ್ಕೊಂಡ್ಮೇಲೆ ಆಮೇಲೆ ಒಂದು ಲವ್ ಸ್ಟೋರಿ ಮಾಡಿದಾಗ ದ ಎಮೋಷನ್ಸ್, ದ ಸಟಿಲ್ಟಿ, ಆ ಪರ್ಫಾರ್ಮೆನ್ಸಲ್ಲಿ ಒಂದು ಮೆಚ್ಯೂರಿಟಿ ಇರುತ್ತೆ.
ಸೊ ಐ ಗೆಸ್ ವಿತ್ ಎಕ್ಸ್ಪೀರಿಯನ್ಸ್ ದಿಸ್ ವಾಸ್ ದ ರೈಟ್ ಟೈಮ್ ಈ ಪ್ರಾಜೆಕ್ಟ್ ಮಾಡೋಕ್ಕೆ. ಒಂದು 5 ವರ್ಷ ಮುಂಚೆ ಇದು ಮಾಡಿದರೆ ಫೇಕ್ ಒಂದು ಆ್ಯಕ್ಟಿಂಗ್, ಸುಮ್ಮನೆ ಒಂದು ಸೀನ್ ಕೊಟ್ಟರು, ಡೈಲಾಗ್ ಕೊಟ್ಟರು, ಅದನ್ನ ಹೇಳ್ದೆ ಹೋದೆ ಅಂತ. ಸೊ ಫಾರ್ ಎಕ್ಸಾಂಪಲ್ ಒಂದು ಸಿಂಗಲ್ ಶಾಟ್ ಇದೆ, 5 ಮಿನಿಟ್ಸ್ ಒಂದು ಕಂಟಿನ್ಯೂಸ್ ಆಗಿ ಲವ್ ಬಗ್ಗೆ ಮಾತಾಡೋದು. ಅದು ಇನ್ಸ್ಪಿರೇಷನೇ ನಮ್ಮ ಅಪ್ಪ ಅಮ್ಮ. ಆ ಡೈಲಾಗ್ ಹಂಗೆ ಬರುತ್ತೆ, ನ್ಯಾಚುರಲ್ ಡೈಲಾಗು. ಲವ್ ಅಂದರೆ ವೇಸ್ಟು ಅಂತ ಹೀರೋಯಿನ್ ಹೇಳಿದಾಗ, ಇಲ್ಲ ಲವ್ ಏನು, ಲವ್ ಇಸ್ ನಾಟ್ ವೇಸ್ಟ್ ಅಂತ. ಆ ಸೀನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ದಟ್ ಮೆಚುರಿಟಿ ವಿಲ್ ಕಮ್ ವೆನ್ ಯು ಎಕ್ಸ್ಪೀರಿಯನ್ಸ್ ಇಟ್ ರಿಯಲಿ ಅಂತ. ಸೊ ಓವರ್ ಆಲ್ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ವಿತ್ ಒನ್ ಅಮೇಝಿಂಗ್ ಕ್ಲೈಮ್ಯಾಕ್ಸ್. ಈ ಕ್ಲೈಮ್ಯಾಕ್ಸ್ ಐ ವೆರಿ ಪ್ರೌಡ್ ಆಫ್. ದಿನೇಶ್ ಅವ್ರು ಎಂಥ ಕ್ಲೈಮ್ಯಾಕ್ಸ್ ಮಾಡಿದ್ದಾರೆ ಅಂದರೆ, ನನ್ನ ಪ್ರಕಾರ ಕನ್ನಡ ಮೂವಿ ಮಾತ್ರ ಅಲ್ಲ, ಇಂಡಿಯನ್ ಮೂವಿಯಲ್ಲೇ ಈ ಥರ ಒಂದು ಟ್ವಿಸ್ಟು, ಈ ಥರ ಒಂದು ಕ್ಲೈಮ್ಯಾಕ್ಸು ನೀವು ನೋಡಿರಲ್ಲ. ನೋಡಿದ್ಮೇಲೆ ಯು ವಿಲ್ ಬಿ ಶಾಕ್ಡ್. ಓವರ್ ಆಲ್ ಇಟ್ಸ್ ಅ ಗ್ರೇಟ್ ಪ್ರಾಜೆಕ್ಟ್. ಥ್ಯಾಂಕ್ಸ್ ಫಾರ್ ಎವ್ರಿ ಒನ್ ಫಾರ್ ದ ವಂಡರ್ಫುಲ್ ವರ್ಡ್ಸ್. ಕೇಳೋಕ್ಕೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಒಂದು 6 ತಿಂಗಳು ಟೈಮ್ ಕೊಡಿ ಸರ್, ಕತೆ ಮಾಡ್ತೀನಿ ಅಂತ ಕುತ್ಕೊಂಡು ವಿಷ್ಣು ಸರ್ಕಲ್ ಅಂತ ಟೈಟ್ಲ್ ಇಟ್ಟು ನೀಟಾಗಿ ಒಂದು ಲವ್ ಸ್ಟೋರಿ ಮಾಡ್ಕೊಂಡು ಹೋಗೋದು. ಈ ಕತೆ ಗುರು ಸರ್ ಹೇಳ್ದಂಗೆ ಅಮೇಜಿಂಗ್ ಕ್ಲೈಮ್ಯಾಕ್ಸು. ಯಾರು ಕೃಷ್ಣ ಯಾರು ಯೋಚನೆ ಮಾಡೋಕ್ಕಾಗಲ್ಲ. ಥಿಯೇಟ್ರಿಂದ ಆಚೆ ಬತ್ತಾ ಒಂಥರ ಸಾಕಾಗುತ್ತೆ. ಹೌದಾ, ಇಲ್ಲಿ ತನಕ ನಡೆದಿದ್ದು ಬೇರೆ, ಇದು ಬೇರೆ ಏನು ನಡೀತಾ ಅಂತ. ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಎಲ್ಲ ನಮ್ಮ ಟೀಮಲ್ಲಿ. ನಮ್ಮ ಕಣ್ಣು, ನಮ್ಮ ಕಿವಿ, ನಮ್ಮ ಹಾರ್ಟು ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಯಾಕೆಂದರೆ ಒಂದು ಪ್ರಾಜೆಕ್ಟು ಚೆನ್ನಾಗಿ ಬರಬೇಕು ಅಂದರೆ ಡೈರೆಕ್ಟ್ರು ಮಾತ್ರ ಅಲ್ಲ, ಪ್ರತಿಯೊಬ್ಬ ಪ್ರೊಡಕ್ಷನ್ ಬಾಯಿಂದ ಹಿಡಿದು ಪ್ರತಿಯೊಬ್ಬರು ಅಪ್ ಟು ಲಾಸ್ಟ್ವರೆಗೂ, ವಿತ್ ಲಾಸ್ಟು ಡಿಸ್ಟ್ರಿಬ್ಯೂಷನ್ ಲೆವೆಲ್ವರೆಗೂ ಇದು ಸಪೋರ್ಟ್ ಮಾಡಿದ್ರೇ ಸಿನಿಮಾ ಚೆನ್ನಾಗಿ ಬರೋದು. ಆ್ಯಕ್ಚುಲಿ ನಂಬ್ತಿರೋ ಬಿಡ್ತಿರೋ ಈ ಸಿನಿಮಾ ರೆಕಾರ್ಡಿಂಗು November 15th ಹಿಡಿದು ಏಪ್ರಿಲ್ ಎಂಡ್ವರೆಗೂ ಮಾಡಿದ್ದಾರೆ. ಅಂದರೆ ಅವರೊಬ್ಬರೇ ಕುತ್ಕೊಂಡು ಪ್ರತಿ ಸೀನು ಪ್ರೋಗ್ರಾಮಿಂಗ್ ಮಾಡಿ ಅನುಭವಿಸಿ ಪ್ರತಿ ಸೀನು ಸಖತ್ ಫೀಲ್ ಮಾಡಿದ್ರು. ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ ತುಂಬ ಅನುಭವಿಸಿ ಮ್ಯೂಸಿಕ್ ಮಾಡಿರೋದ್ರಿಂದ ಈ ಸಿನಿಮಾ ನೋಡ್ತಾ ಇದ್ದಾಗ ಒಂದು ಎಮೋಷನ್ ಆಗಲಿ, ಒಂದು ಕಾಮಿಡಿ ಆಗಲಿ, ಒಂದು ಟ್ವಿಸ್ಟ್ ಆಗಲಿ ನೀಟಾಗಿ ಟಚ್ ಆಗುತ್ತೆ. ಆಮೇಲೆ ನಮ್ಮ ಭಾಸ್ಕರ್ ಸರು, ನನಗೆ ತುಂಬ ಖುಷಿಯಾಗೋದೇನೆಂದರೆ, ಇವರು ನಮ್ಮ ಆಪ್ಮೆಂಟಲ್ಲಿ ಯಾವುದೋ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದರು. ನನಗೆ ಆಪ್ಮೆಂಟ್ಲಿಂದ ಖುಷಿಯಾಗೋದೇನೆಂದರೆ, ಇವರೇ ಫೋನ್ ಮಾಡಿ, ಸರ್ ನಿಮ್ಮ ಆಪ್ಮೆಂಟ್ಲು ನೋಡಿದೆ, ನಂಗೆ ತುಂಬ ಇಷ್ಟ ಆಯಿತು, ನನಗೊಂದು ಸಿನಿಮಾ ಮಾಡಿಕೊಡ್ತೀರಾ ಅಂತ ಅಂದರು. ನನಗೆ ಅದು ಸ್ವಲ್ಪ ಹೆಮ್ಮೆ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಜಗೇಶನ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಲೋನ್ ರಿಕವರಿ ಬಾಯ್ ಸರ್, EMI ಕಲೆಕ್ಟ್ ಮಾಡ್ತಾರೆ ಗೊತ್ತಾ. EMI ಕಲೆಕ್ಟ್ ಮಾಡೋದು ಒಂದು ವಿಷ್ಣು ಅಭಿಮಾನಿಗಳ ಸಂಘ ಇರುತ್ತೆ. ಆ ಬಾಸು ಮತ್ತು ಇವ್ರ ಅಭಿಮಾನ ಒಂದು ಸರ್ಕಲ್ ಕಟ್ಕೊಂಡಿರ್ತಾರೆ. ಏನೇ ಡಿಸ್ಕಸ್ ಮಾಡಿದ್ರು ಮತ್ತು ಅಲ್ಲಿ ಕೆಲವೊಂದು ಎಲಿಮೆಂಟ್ಸ್ಗಳನ್ನ ಇಟ್ಕೊಂಡಿದ್ದೀವಿ. ಯಾಕೆಂದರೆ ಈ ಸಿನಿಮಾ ವಿಷ್ಣು ಸರ್ಕಲ್ ಮಾಡಿ ತುಂಬ ಬಿಲ್ಡಪ್ ಕೊಡ್ತಿಲ್ಲ. ಅವು ಬಂದರೆ, ಹೀರೋ ಬಂದರೆ ಕೈ ಎದ್ದ ತಕ್ಷಣ ವಾ ಹೂ ಅಂತ ಇಲ್ಲ, ಸ್ವಲ್ಪ ಅಭಿಮಾನನ ಅಂಡರ್ ಪ್ಲೇ ಮಾಡಿದ್ದೀವಿ. ಮೊದಲಿಗೆ ನಾನು ನನ್ನ ಡೈರೆಕ್ಟರ್ ಹಾಗೂ ನನ್ನ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ ನನ್ನ ಟೆಕ್ನಿಷಿಯನ್ಸು, ಮ್ಯೂಸಿಷಿಯನ್ಸ್ ಆ್ಯಂಡ್ ಪ್ರೋಗ್ರಾಮರ್ಸ್ ಎಲ್ಲರೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಫಿಲ್ಮಲ್ಲಿ 2 ಸಾಂಗ್ನ ಕಂಪೋಸ್ ಮಾಡಿದ್ದೀನಿ. ಒಂದು ಕ್ರಶ್ ಸಾಂಗ್ ಮಾಡಿದ್ದೀವಿ ಮತ್ತು ಇನ್ನೊಂದು ಸಾಂಗ್ ಪ್ಯಾಥೋ ಮಾಡಿದ್ದೀವಿ. ವಿಜಯ್ ಪ್ರಕಾಶ್ ಸರ್ ತುಂಬ ಅದ್ಭುತವಾಗಿ ತುಂಬ ಸೊಗಸಾಗಿ ಹಾಡ್ಕೊಟ್ಟಿದ್ದಾರೆ. ಮತ್ತೊಂದು ಪ್ಯಾಥೋ ಸಾಂಗ್ ನನ್ನ ಫ್ರೆಂಡು ಸಂತೋಷ್ ವೆಂಗಿಂದ ತುಂಬ ಚೆನ್ನಾಗಿ ಹಾಡಿದ್ದಾರೆ. ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು. ಫಸ್ಟು ನಾನು ಜಗೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಸರ್ ನಾನು ಮಾಸ್ಟರ್ ಅಂತ ಬಂದಿತ್ತು, ವಿಷ್ಣು ಸರ್ದು ಮಾಸ್ಟರ್, ಸ್ಕೂಲ್ ಮಾಸ್ಟರ್. ಅದು ರೆಕಾರ್ಡಿಂಗ್ ನಾನು ಮಾಡಬೇಕಾಗಿತ್ತು, ಆ ಊರಲ್ಲಿ ಇರಲಿಲ್ಲ, ಆ ಭಾಗ್ಯ ಸಿಕ್ಕಿಲ್ಲ. ನನಗೆ ಈ ಭಾಗ್ಯ ಕೊಟ್ಟರು, ನಿಜವಾಗ್ಲೂ ತುಂಬ ಸಂತೋಷ ಆಗ್ತದೆ. ಸರ್ ಈ ಫಿಲಿಮ್ ನಾನು ಲೇಟ್ ಹೇಳಿದ್ರು. ಆ್ಯಕ್ಚುಲಿ ಜಗ್ಗೇಶ್ ಸರ್ಗೆ ಎಷ್ಟು ಮ್ಯೂಸಿಕಲ್ಲಿ ಇನ್ವಾಲ್ವ್ಮೆಂಟ್ ಇದೆಯೋ ಅಷ್ಟು ಇನ್ವಾಲ್ವ್ಮೆಂಟ್ ನಮ್ಮ ಗುರು ಸರ್ಗೆ ಇದೆ.